ಅಂತರ್ರಾಜ್ಯ ನಿಧಿ ಕಳ್ಳರನ್ನು ಬಂಧಿಸಿದ ಮೊಳಕಾಲ್ಮೂರು ಪೊಲೀಸರು. ಮೊಳಕಾಲ್ಮೂರು ತಾಲೂಕಿನಲ್ಲಿರುವ ಪ್ರಮುಖ ಸ್ಥಳಗಳಾದ ಅಶೋಕ ಸಿದ್ದಾಪುರ ಶಾಸನ ಹಾಗೂ ಶ್ರೀ ನುಂಕಿಮಲೆ ಸಿದ್ದೇಶ್ವರ ಬೆಟ್ಟ ಹಾಗೂ ದೇವಸ್ಥಾನ, ಜಟ್ಟಂಗಿ ರಾಮೇಶ್ವರ ದೇವಸ್ಥಾನಗಳು ಐತಿಹಾಸಿಕ ಪುರಾತನ ಸ್ಥಳಗಳು. ಇಲ್ಲಿ ನಿಧಿಗಳ್ಳರ ಹಾವಳಿ ಹೆಚ್ಚಾಗಿದ್ದು, ನಿಧಿ ಅಗೆದು ಹಾಗೂ ವಿಗ್ರಹಗಳನ್ನು ಕಳವು ಮಾಡಿ ಹೆಚ್ಚಿನ ಬೆಲೆಗೆ ಮಾರುತ್ತಿದ್ದ ಕುಖ್ಯಾತ ಕಳ್ಳರು ಇವರು. ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು ಒಟ್ಟು 9 ಮಂದಿ ಕಳ್ಳರು. ಇವರನ್ನು ಪೊಲೀಸರು ಬಂಧಿಸಿ ಜೈಲಿಗೆ ಅಟ್ಟಿದ್ದಾರೆ. ಮಂಜುನಾಥ, ರವಿಶ್ರೀನಿ, ಮೈಲಾರಪ್ಪ, ಶ್ರೀನಿವಾಸು, ಆನಂದ್, ವೆಂಕಟೇಶ್, ತಿಮ್ರಾಜು, ರಾಮಾಂಜನೇಯಪ್ಪ, ಸಣ್ಣಪ್ಪ ಇವರುಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಮಾರ್ಗದರ್ಶನ ಹಾಗೂ ಚಳ್ಳಕೆರೆ ಉಪಾಧೀಕ್ಷಕರ ಮಾರ್ಗದರ್ಶನ ಹಾಗೂ ವೃತ್ತ ನಿರೀಕ್ಷಕರ ಮಾರ್ಗದರ್ಶನದಲ್ಲಿ ತಂಡವು ಹಿರೇಕೆರೆಹಳ್ಳಿ ಗ್ರಾಮದ ಮಧ್ಯದಲ್ಲಿರುವ ವಿಭೂತಿ ಗುಡ್ಡದ ನಿಧಿಯಲ್ಲಿ ಅಗೆಯಲು ಬಂದಿದ್ದವರನ್ನು ಜಾಲವನ್ನು ಪತ್ತೆ ಹಚ್ಚಿ ಕೃತ್ಯಕ್ಕೆ ಬಳಸಿದ ಇನೋವಾ ಕಾರು ಹಾಗೂ ಜನರೇಟರ್, ಡ್ರಿಲ್ಲಿಂಗ್ ಮಿಷಿನ್, ವೈರು ಇತ್ಯಾದಿಗಳನ್ನು ವಶಪಡಿಸಿಕೊಂಡು ಇವರ ಕಾರ್ಯಾಚರಣೆಯನ್ನು ಮೆಚ್ಚಿ ಎಸ್ಪಿ ಸಾಹೇಬರು ಪ್ರಶಂಸೆ ವ್ಯಕ್ತಪಡಿಸಿದರು.